ಕ್ಯಾಲ್ಶಿಯಂ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಹಾಲು, ಮೊಸರು ಅಲ್ವಾ? ಆದ್ರೆ ಹಣ್ಣುಗಳಿಂದಲೂ ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂ ಸಿಗುತ್ತೆ ಅಂದ್ರೆ ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಬನ್ನಿ, ಈ ಅನಿರೀಕ್ಷಿತ ಮೂಲದ ಬಗ್ಗೆ ಇವತ್ತು ಮಾತಾಡೋಣ. ಒಂದು ಪ್ರಶ್ನೆ, ಹಣ್ಣುಗಳು ನಿಜವಾಗ್ಲೂ ನಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡೋಕೆ ಹೆಲ್ಪ್ ಮಾಡ್ತಾವಾ? ಯಾಕಂದ್ರೆ ನಾವು ಹಣ್ಣುಗಳನ್ನ ತಿನ್ನೋದು ಸಾಮಾನ್ಯವಾಗಿ ವಿಟಮಿನ್ಗಳಿಗಾಗಿ. ಮೂಳೆಗಳ ಆರೋಗ್ಯಕ್ಕೂ ಹಣ್ಣುಗಳಿಗೂ ಏನ್ ಸಂಬಂಧ? ಖಂಡಿತವಾಗ್ಲೂ ಹೌದು. ಇದರ ಹಿಂದಿರೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬೇರೆ ಯಾವುದೂ ಅಲ್ಲ, ಅದು ಕ್ಯಾಲ್ಶಿಯಂ. ಹೌದು, ನಾವು ಅಷ್ಟಾಗಿ ಗಮನಿಸದ ಕೆಲವು ಹಣ್ಣುಗಳು ಕ್ಯಾಲ್ಶಿಯಂನ ಅದ್ಭುತ ಮೂಲಗಳು. ಸರಿ, ಹಾಗಾದ್ರೆ ನಮ್ಮ ದೇಹಕ್ಕೆ ಈ ಕ್ಯಾಲ್ಶಿಯಂ ಯಾಕೆ ಬೇಕು? ಬರೀ ಮೂಳೆಗಳಿಗೋಸ್ಕರನಾ? ಖಂಡಿತ ಇಲ್ಲ. ಅದರ ಕೆಲ್ಸ ಇದಕ್ಕಿಂತ ತುಂಬಾನೇ ದೊಡ್ಡದು. ನೋಡಿ, ಕ್ಯಾಲ್ಶಿಯಂ ನಮ್ಮ ಸ್ನಾಯುಗಳು ಅಂದ್ರೆ ಮಸಲ್ಸ್ ಸರಿಯಾಗಿ ಮೂವ್ ಆಗೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಬ್ರೈನಿಂದ ಬಾಡಿನ ಬೇರೆ ಬೇರೆ ಭಾಗಗಳಿಗೆ ಸಿಗ್ನಲ್ಸ್ ಕಳಿಸೋ ನರಗಳಿಗೂ ಇದು ತುಂಬಾ ಇಂಪಾರ್ಟೆಂಟ್. ಇನ್ನು ನಮ್ಮ ಇಡೀ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋಕೆ ಮತ್ತು ಕೆಲವು ಮುಖ್ಯವಾದ ಹಾರ್ಮೋನ್ಗಳು ರಿಲೀಸ್ ಆಗೋಕ್ಕೂ ಕೂಡ ಕ್ಯಾಲ್ಶಿಯಂ ಬೇಕೇ ಬೇಕು. ಓಕೆ, ಹಾಗಾದ್ರೆ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಮ ಫ್ರೂಟ್ ಬೌಲ್ನಲ್ಲಿ ಅಡಗಿರೋ ಆ ಕ್ಯಾಲ್ಶಿಯಂನಿಂದ ತುಂಬಿರೋ ಹಣ್ಣುಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ನೋಡಿ, ಪ್ರತಿ 100 ಗ್ರಾಂಗೆ ಲೆಕ್ಕ ಹಾಕಿದ್ರೆ ಚಕ್ಕೊತ್ತ ಹಣ್ಣು ಎಲ್ಲಕ್ಕಿಂತ ಹೆಚ್ಚು ಕ್ಯಾಲ್ಶಿಯಂ ಹೊಂದಿದೆ. ಅದರ ತೊಟ್ಟು ಹಿಂದೆನೇ ಕಿತ್ತಳೆ ಇದೆ, ಆಮೇಲೆ ಖರ್ಜೂರ. ಈ ನಂಬರ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಹಣ್ಣುಗಳನ್ನು ನಾವು ಕಮ್ಮಿ ಅಂದಾಜು ಮಾಡಬಾರ್ದು ಅಂತ. ಮೊದಲನೇದಾಗಿ ಚಕ್ಕೋತಾ ಹಣ್ಣು. ಯೋಚನೆ ಮಾಡಿ, 100 ಗ್ರಾಂ ಚುಕ್ಕೋತಾ ಜ್ಯೂಸ್ನಲ್ಲಿ ಬರೋಬ್ಬರಿ 146 ಮಿಲಿಗ್ರಾಂ ಕ್ಯಾಲ್ಸಿಯಂ ಇರುತ್ತೆ. ಇದು ನಿಜವಾಗ್ಲೂ ಸಣ್ಣ ಪ್ರಮಾಣ ಅಲ್ಲ. ಈ ಚಕ್ಕೋತಾ ಹಣ್ಣನ್ನ ಹಾಗೆ ಕೂಡ ತಿನ್ಬೋದು, ಇಲ್ಲಾಂದ್ರೆ ಸಲಾಡ್ಗಳಿಗೆ ಸೇರಿಸ್ಕೊಂಡ್ರೆ ಆಹಾ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇನ್ನು ನಮ್ಮ ಲಿಸ್ಟ್ನಲ್ಲಿ 2ನೇ ಜಾಗದಲ್ಲಿರೋದು ಕಿತ್ತಳೆ. 100 ಗ್ರಾಂ ಕಿತ್ತಳೆ ರಸದಲ್ಲಿ ಸುಮಾರು 140 ಮಿಲಿಗ್ರಾಂ ಕ್ಯಾಲ್ಶಿಯಂ ಸಿಗುತ್ತೆ. ಅಂದ್ರೆ ಇದು ಚಕ್ಕೋತಾ ಹಣ್ಣಿಗೆ ಆಲ್ಮೋಸ್ಟ್ ಸಮನಾಗಿದೆ ಅಲ್ವಾ? ಅಂದ್ರೆ ಕಿತ್ತಳೆ ಹಣ್ಣು ಅಂತ ತಕ್ಷಣ ನಮ್ಗೆ ವಿಟಮಿನ್ ಸಿ ಮಾತ್ರ ನೆನಪಾಗತ್ತೆ. ಆದ್ರೆ ಇನ್ಮುಂದೆ ಕ್ಯಾಲ್ಶಿಯಂಗೂ ಇದೊಂದು ಸೂಪರ್ ಸೋರ್ಸ್ ಅಂತ ನೆನ್ಪಿಟ್ಕೋಬೇಕು. ಮುಂದಿನ ಹಣ್ಣು ಖರ್ಜೂರ. ಪ್ರತಿ 100 ಗ್ರಾಂ ಖರ್ಜೂರದಲ್ಲಿ ಸುಮಾರು 64 ಮಿಲಿಗ್ರಾಂನಷ್ಟು ಕ್ಯಾಲ್ಶಿಯಂ ಇರುತ್ತೆ. ಇದು ಕೂಡ ಒಂದು ಒಳ್ಳೆ ಪ್ರಮಾಣವೇ ಸರಿ. ಖರ್ಜೂರದ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇದನ್ನ ನಮ್ಮ ಡಯಟ್ನಲ್ಲಿ ಸೇರಿಸ್ಕೊಡೋದು ತುಂಬಾನೇ ಸುಲಭ. ಸ್ನ್ಯಾಕ್ಸ್ ಥರನಾದ್ರೂ ತಿನ್ಬಹುದು ಅಥವಾ ಬೇರೆ ಸಿಹಿ ತಿಂಡಿಗಳಿಗೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಇವು ಮಾತ್ರ ಅಲ್ಲ, ಇನ್ನು ಕೆಲವು ಹಣ್ಣುಗಳಿವೆ. ಒಣದ್ರಾಕ್ಷಿಯಲ್ಲಿ 100 ಗ್ರಾಮಿಗೆ 53 ಮಿಲಿಗ್ರಾಂ ಕ್ಯಾಲ್ಶಿಯಂ ಸಿಗುತ್ತೆ. 1 ಕಪ್ ಬ್ಲ್ಯಾಕ್ಬೆರಿ ತಿಂದ್ರೆ ಸುಮಾರು 42 ಮಿಲಿಗ್ರಾಂ ಸಿಗುತ್ತೆ. ಇನ್ನು ಕಿವಿ ಹಣ್ಣಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಅಂದ್ರೆ ಸುಮಾರು 24ರಿಂದ 30 ಮಿಲಿಗ್ರಾಂ. ಆದ್ರೂ ಇದು ನಮ್ಮ ಒಟ್ಟಾರೆ ಕ್ಯಾಲ್ಶಿಯಂ ಇಂಟೇಕ್ ಹೆಚ್ಚಿಸೋಕೆ ಖಂಡಿತ ಹೆಲ್ಪ್ ಮಾಡುತ್ತೆ. ಸರಿ, ಈ ಹಣ್ಣುಗಳಿಂದ ಇಷ್ಟೆಲ್ಲ ಕ್ಯಾಲ್ಶಿಯಂ ಸಿಗುತ್ತೆ ಅಂತ ಗೊತ್ತಾಯ್ತು. ಆದರೆ ಒಬ್ಬ ವ್ಯಕ್ತಿಗೆ ದಿನಕ್ಕೆ ಎಷ್ಟು ಕ್ಯಾಲ್ಶಿಯಂ ಬೇಕು, ನಮ್ಮ ಡೈಲಿ ಟಾರ್ಗೆಟ್ ಎಷ್ಟಿರಬೇಕು, ಅದನ್ನ ಈಗ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನೋಡೋದಾದ್ರೆ 19ರಿಂದ 51 ವರ್ಷದೊಳಗಿನವರಿಗೆ ದಿನಕ್ಕೆ 1000 mg ಕ್ಯಾಲ್ಸಿಯಂ ಬೇಕು. ಅದೇ 51 ವರ್ಷ ದಾಟಿದ್ಮೇಲೆ ಈ ಅವಶ್ಯಕತೆ ಸ್ವಲ್ಪ ಜಾಸ್ತಿಯಾಗಿ ದಿನಕ್ಕೆ 1200 mg ಬೇಕಾಗುತ್ತೆ. ಹಾಗಾದ್ರೆ ಈ ಎಲ್ಲ ಇನ್ಫಾರ್ಮೇಷನ್ನಿಂದ ನಾವು ತಗೋಬೇಕಾದ ಪ್ರಮುಖ ಅಂಶ ಏನು? ಇದನ್ನ ನಮ್ಮ ಡೈಲಿ ರೂಟೀನ್ನ ಒಂದು ಭಾಗ ಮಾಡ್ಕೊಳ್ಳೋದು ಹೇಗೆ? ನೋಡಿ, ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು ಇಷ್ಟೇ: ಕ್ಯಾಲ್ಶಿಯಂ ಜಾಸ್ತಿ ಮಾಡ್ಕೊಳ್ಳೋದು ಅಷ್ಟು ಕಷ್ಟದ ಕೆಲಸವೇನಲ್ಲ. ಈ ರುಚಿಕರವಾದ ಹಣ್ಣುಗಳನ್ನ ನಮ್ಮ ರೆಗ್ಯುಲರ್ ಡಯಟ್ನಲ್ಲಿ ಸೇರಿಸ್ಕೊಂಡ್ರೆ ಸಾಕು. ಇದು ನಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಳೋಕ್ಕಿರುವ ಒಂದು ಸಿಂಪಲ್ ಮತ್ತು ಟೇಸ್ಟಿ ದಾರಿ. ಹಾಗಾದ್ರೆ ಈಗ ಹೇಳಿ, ಕ್ಯಾಲ್ಶಿಯಂನಿಂದ ತುಂಬಿರೋ ಈ ಹಣ್ಣುಗಳ ಪೈಕಿ ಯಾವುದನ್ನ ಮೊದಲು ಟ್ರೈ ಮಾಡ್ತೀರಾ? ಒಂದ್ಸಲ ಯೋಚನೆ ಮಾಡಿ, ಆರೋಗ್ಯದ ಕಡೆಗೆ ಒಂದು ಸಣ್ಣ ಹೆಜ್ಜೆ ಇಡಿ.